ಹಲೋ ವ್ಯೂಯರ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲ ಕ್ಷೇಮವಾಗಿದ್ದೀರಾ, ಸೌಖ್ಯವಾಗಿದ್ದೀರಾ ಹಾಗೂ ದೇವರ ನಾಮ ಜಪವನ್ನು ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ತಾ, ನಾನಿವತ್ತು ಈ ಬರೋ ಅಂತಹ ಮುಂದಿನ ವಾರಕ್ಕೆ ಯೂನಿವರ್ಸಿಂದ ನಿಮಗೆ ಏನು ಮೆಸೇಜಸ್ ಇದೆ, ಏನು ಯೂನಿವರ್ಸ್ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದೆ, ಎಚ್ಚರಿಕೆಗಳೇನಿದೆ ಅನ್ನೋದನ್ನು ಈ ಒಂದು ಮೆಸೇಜಲ್ಲಿ ನಾನು ನಿಮಗೆ ಯೂನಿವರ್ಸಿಂದ ಬಂದಂತಹ ಮೆಸೇಜಸನ್ನು ತಲುಪಿಸೋದಕ್ಕೆ ಈ ವಿಡಿಯೋ ನಿಮ್ಮ ಮುಂದೆ. ಇದು ಟೈಮ್ಲೆಸ್ ರೀಡಿಂಗು. ಇದು ಯಾವಾಗ ನಿಮ್ಮ ಮುಂದೆ ಬರುತ್ತೆ, ಸೊ ಅಲ್ಲಿಂದ ಮುಂದಿನ 7 ದಿನಗಳ ಕಾಲ ಈ ಮೆಸೇಜು ನಿಮಗೆ ರೆಸೊನೇಟ್ ಆಗುತ್ತೆ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬನ್ನಿ, ನಾನಿಲ್ಲಿ ಏಳು ಕಾರ್ಡ್ಸನ್ನು ತೊಗೊಂಡಿದ್ದೀನಿ. ಆ 7 ಕಾರ್ಡ್ಸಲ್ಲಿ ನಿಮಗೇನು ಮೆಸೇಜ್ ಬಂದಿದೆ ಅಂತ ನೋಡೋಣ. ಫಸ್ಟಿಗೆ ಮೆಜಿಷಿಯನ್ ಕಾರ್ಡ್ ಬಂದಿದೆ. ಈ ವಾರ ನಿಮ್ಮ ಜೀವನಕ್ಕೆ ನೀವೇ ಮೆಜಿಷಿಯನ್. ದೇವರು ನಿಮಗೆ ಎಲ್ಲವನ್ನ ಕೊಟ್ಟಿದ್ದಾನೆ. ಅದನ್ನು ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಂಡು ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳುವಂತಹ ಕೆಲಸ ಈ ವಾರ ಆಗತ್ತೆ. ಇಷ್ಟು ದಿನ ನಿಮಗಿರೋಂತಹ ಒಂದು ಸ್ಕಿಲ್ ಆಗಿರ್ಬೋದು, ದೇವರ ಆಶೀರ್ವಾದ ಆಗಿರಬಹುದು, ನಿಮ್ಮ ಲೈಫ್ಗೆ ಬರಬೇಕು ಅಂತ ಇರೋ ಅಬಂಡೆನ್ಸು, ಎಮೋಷನ್ನಲ್ಲಿ ನೀವು ಸ್ಟ್ರಾಂಗ್ ಆಗೋದು, ಜಾಬ್ ಆಗೋದು, ಈ ಥರ ಏನು ನಿಮ್ಮ ಜೀವನದಲ್ಲಿ ಆಗ್ತಾ ಇಲ್ಲ, ಅದು ಯಾಕೆ ಆಗ್ತಾ ಇಲ್ಲ ಅನ್ನೋಂತಹ ಪ್ರಶ್ನೆಯನ್ನು ನೀವು ಪದೇ ಪದೇ ಯೂನಿವರ್ಸ್ಗೆ ಕೇಳ್ತಾ ಇದ್ರಿ. ಸೊ ಅದಕ್ಕೆ ಇಲ್ಲಿದೆ ನಿಮಗೆ ಉತ್ತರ. ಯೂನಿವರ್ಸ್ ನಿಮಗೆ ಆಪರ್ಚುನಿಟಿ ಕೊಡ್ತಾ ಇದೆ, ಬಟ್ ಎಲ್ಲೋ ನೀವು ಅದನ್ನು ಅಬ್ಸರ್ವ್ ಮಾಡ್ತಾ ಇಲ್ವಾ. ಹಾಗಾಗಿ ಈ ಒಂದು ವಿಡಿಯೋ ನಿಮ್ಮ ಮುಂದೆ ಬಂದಿದೆ. ನಿಮ್ಮ ಜೀವನದ ಒಂದು ಈ ಮ್ಯಾಜಿಕ್ ವ್ಯಾಂಡು ನಿಮ್ಮ ಕೈಗೇನೆ ಯೂನಿವರ್ಸ್ ಕೊಟ್ಟಿದ್ದಾರೆ. ಆದರೆ ನೀವು ಅದನ್ನು ಏನು ಮಾಡ್ತಾ ಇದ್ದೀರಾ, ಬೇಡದೇ ಇರೋ ಅಂತಹ ಕಡೆ ಉಪಯೋಗಿಸ್ತಾ ಇದ್ದೀರಾ ನಿಮ್ಮ ಎನರ್ಜಿನ. ಹಾಗಾಗಿ ಪದೇ ಪದೇ ಯೂನಿವರ್ಸ್ ನಿಮಗೆ ಮೆಸೇಜಸನ್ನು ಕೊಡ್ತಾ ಇದ್ರು ಕೂಡ, ಆಪರ್ಚುನಿಟಿ ಕೊಡ್ತಾ ಇದ್ರು ಕೂಡ ನಿಮಗೆ ಅದನ್ನು ಗಮನಿಸೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಹಾಗಾಗಿ ಆ ಒಂದು ಎನರ್ಜಿಯಿಂದ ಯೂನಿವರ್ಸೇ ನಿಮ್ಮನ್ನು ಹೊರಗಡೆ ತರಲಿದ್ದಾರೆ. ನಿಮ್ಮ ಜೀವನದಲ್ಲಿ ಇನ್ಫೈನೈಟ್ ಸಪೋರ್ಟ್, ಅಬಂಡೆನ್ಸ್ ಮತ್ತು ನೀವು ಲವ್ ಅಥವಾ ಆಪರ್ಚುನಿಟೀಸು ಬರ್ತಾ ಹೋಗುತ್ತೆ ಅಂದಮೇಲೆ ನೀವು ಅದನ್ನು ಗ್ರ್ಯಾಬ್ ಮಾಡಲಿಕ್ಕೆ ರೆಡಿಯಾಗಿ ಅನ್ನೋಂಥ ಒಂದು ಗುಡ್ ನ್ಯೂಸನ್ನು ಯೂನಿವರ್ಸ್ ನಿಮಗೆ ಕೊಡ್ತಾ ಇದ್ದಾರೆ. ನೀವು ಯಾವ ದೇವರನ್ನು ನಂಬಿದ್ದೀರಾ, ಯಾವ ಎನರ್ಜಿ ಜೊತೆ ಅಲೈನ್ ಆಗಿದ್ದೀರಾ, ನೀವು ಅದನ್ನು ದೇವ್ರ ಹೆಸರು ಹಿಡಿದಾದರೂ ಕರಿಬಹುದು ಅಥವಾ ಯೂನಿವರ್ಸ್ ಅಂತಾದರೂ ಹೇಳಬಹುದು. ಸೊ ಓಪನ್ ಅಪ್ ಆಗಿ ಅಲ್ಲಿಂದ ಬರೋ ಅಂತಹ ಡೌನ್ಲೋಡ್ಸನ್ನು ರಿಸೀವ್ ಮಾಡ್ಕೊಳ್ಳಿ. ನಿಮಗೆ ಇಂಟ್ಯೂಷನ್ ಏನು ಹೇಳ್ತಾ ಇದೆ ಅದನ್ನು ಫಸ್ಟ್ ಕೇಳ್ಕೊಳ್ಳಿ. ಯಾಕಂದರೆ ನಿಮ್ಗೆ ಇಂಟ್ಯೂಷನ್ ಬರ್ತಾ ಇದೆ, ಆದರೆ ನೀವು ಅದು ರ್ಯಾಂಡಮ್ ಆಗಿ ಬರೋ ಅಂತಹ ಥಾಟ್ಸು ಅಂತ ಹೇಳಿ ಅದನ್ನು ಅಲ್ಲೇ ಬಿಟ್ಬಿಡ್ತಾ ಇದ್ದೀರಾ. ಹಾಗಾಗಿ ನಿಮಗೆ ಗುರುತಿಸೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಏನು ಬರ್ತಾ ಇದೆ ಬ್ಲೆಸ್ಸಿಂಗ್ಸು ಅದನ್ನು. ಸೊ ಒಂದು ರೀತಿಯ ನೋಡಿ, ಇಲ್ಲಿ 1 ಆದಮೇಲೆ 2 ಕಾರ್ಡ್ ಕನ್ಫ್ಯೂಷನ್ಸ್ ಇದೆ. ಏನು ಯೂನಿವರ್ಸ್ ಹೇಳ್ತಾ ಇದ್ದಾರೆ ಅಲ್ವಾ, ಜನಗಳು ಹೇಳೋ ಮಾತಿನ ಬಗ್ಗೆ ನಿಮಗೆ ತುಂಬ ನಂಬಿಕೆ ಬರ್ತಾ ಇದೆ, ಆದರೆ ಯೂನಿವರ್ಸ್ ಹೇಳೋದನ್ನ ನೀವು ಗಮನಿಸ್ತಾನೆ ಇಲ್ಲ. ನೋಡಿ, ಇಲ್ಲಿ ದೃಷ್ಟಿ ಎಲ್ಲಿದೆ, ಮುಂದೆ ಇದೆ, ಆದರೆ ಈ ಕಡೆ ಇರೋದಕ್ಕೆ ಗಮನನೇ ಹರಿಸ್ತಾ ಇಲ್ಲ. ದಟ್ ಈಸ್ ಯೂನಿವರ್ಸ್ ಮೆಸೇಜ್. ಯೂನಿವರ್ಸ್ ನಿಮಗೆ ನೀಡಬೇಕು ಅಂತ ಅಂದ್ಕೊಂಡಿರೋಂತಹ ತುಂಬ ಪಾಸಿಟಿವ್ನೆಸ್ಸು, ಆದರೆ ನೀವು ಜನಗಳ ಮಾತಿಗೆ, ಬೇರೆಯವರ ಮಾತಿಗೆ ಕೊಟ್ಟಷ್ಟು ಗಮನನ ನಿಮ್ಮ ಇಂಟ್ಯೂಷನ್ ಏನು ಹೇಳ್ತಾ ಇದೆ, ಮೆಸೇಜಸ್ ಏನು ಬರ್ತಾ ಇದೆ ಅದನ್ನು ನೀವು ನೋಡ್ತಾ ಇಲ್ಲ. ಬಟ್ ಈ ವಾರ ನಿಮಗೆ ತುಂಬ ನೇರವಾಗಿ ಯಾವುದೇ ಕನ್ಫ್ಯೂಷನ್ಸ್ ಇಲ್ಲದೆ ಯೂನಿವರ್ಸು ನಿಮಗೆ ಒಂದು ಮೆಸೇಜನ್ನು ನೀಡ್ತಾರೆ. ಅದನ್ನು ಖಂಡಿತ ಅಬ್ಸರ್ವ್ ಮಾಡಿ, ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಬೇಗ ಅದನ್ನು ಕಾರ್ಯರೂಪಕ್ಕೆ ತೆಗೆದುಕೊಂಡು ಬನ್ನಿ ವಿತೌಟ್ ಎನಿ ಡೌಟ್. ಸೊ ಈ ಎಲ್ಲ ಕಾರ್ಡಲ್ಲೂ ಈಗ ನಾನು ಏನು ಕಾರ್ಡ್ ಪಿಕ್ ಮಾಡಿದ್ದೀನಿ ಅಥವಾ ಕಾರ್ಡ್ ಬಂದಿದೆ ಅದರಲ್ಲೆಲ್ಲ ಯೆಲ್ಲೋ ಕಲರ್ ಮತ್ತು ರೆಡ್ ಕಲರ್ ತುಂಬ ಸಿಗ್ನಿಫಿಕೆಂಟ್ ಆಗಿ ಕಾಣಿಸ್ತಾ ಇದೆ. ಇದು ನಿಮ್ಮ ಒಂದು ರೆಡ್ ಕಲರ್ ಮೂಲಾಧಾರ ಚಕ್ರ ಮತ್ತು ಮಣಿಪುರ ಚಕ್ರ ಯೆಲ್ಲೋ ಕಲರ್ ಎರಡೂ ಸಿಂಬಲ್. ಸೊ ಆ್ಯಕ್ಟಿವ್ ಆಗ್ತಾ ಇದೆ ಅದೆರಡೂ ಕೂಡ. ಅದೆರಡು ಆ್ಯಕ್ಟಿವ್ ಆಯಿತು ಅಂದರೆ ನಿಮಗೆ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಏನು ನಿಮ್ಮ ಜೀವನದಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇದ್ದೀರಾ ಅದು ನಿಮಗೆ ಸುಲಭವಾಗಿ ಬರಲಿಕ್ಕೆ ಸಹಾಯ ಮಾಡುತ್ತೆ.
ಅಲ್ಲೇ ಮಣಿಪುರ ಚಕ್ರದಲ್ಲಿ ನಿಮ್ಮ ಆನ್ಸಿಸ್ಟ್ರಲ್ ಪ್ಯಾಟ್ರನ್ಸು ಸ್ಟೋರ್ ಆಗಿರುತ್ತೆ. ಸೊ ಅದು ಕೂಡ ಇಲ್ಲಿ ಹೀಲ್ ಆಗ್ತಾ ಇರೋದು ಕಾಣಿಸ್ತಾ ಇದೆ. ನೀವಿಲ್ಲಿ ನೋಡಬಹುದು, ಇಲ್ಲಿ ಸಮುದ್ರದಲ್ಲಿ ದೋಣಿ ಇದೆ, ಅದರಲ್ಲೂ ಕೂಡ ಯೆಲ್ಲೋ ಮತ್ತು ರೆಡ್ ಫ್ಲ್ಯಾಗೇ ಕಾಣಿಸ್ತಾ ಇದೆ. ಸೊ ಇಲ್ಲಿ ಫ್ಲ್ಯಾಗ್ ಏನು ಸಂಕೇತ? ಒಂದು ಜಯವನ್ನು ತೋರಿಸುವಂತಹ ಒಂದು ಸಿಂಬಲ್ ಅದು. ಸೊ ಹಾಗಾಗಿ ಈ ವಾರ ನಿಮಗೆ ಏನಾದರೂ ನೀವು ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ಏನಾದರೂ ರಿಚುವಲ್ ಮಾಡಿದರೆ, ಎಸ್ಪೆಷಲಿ ಅಮಾವಾಸ್ಯೆ ಕೂಡ ಇದೆ, ಈ ಸಮಯದಲ್ಲಿ ನೀವು ಬೇಲೀಫ್ ರಿಚುವಲ್ ಮಾಡಿದ್ರೆ ಖಂಡಿತ ನಿಮಗೆ ಆ ಕೆಲಸ ತುಂಬ ಸುಲಭವಾಗಿ ಬರ್ತಾ ಇದೆ. ಸೊ ಅದನ್ನು ನೀವೇನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತಿದ್ರೆ, ಇಷ್ಟು ದಿನ ನೀವೇನೇ ರಿಚುವಲ್ ಮಾಡಿದರೂ ಕೂಡ ಈ ಈ ವಿಡಿಯೋ ನಿಮ್ಮ ಮುಂದೆ ಬಂದಾದ ನಂತರ ಬೇಲೀಫ್ ರಿಚುವಲ್ನ ನೀವು ಏನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತಿದ್ದೀರಾ ಅಥವಾ ರಿಲೀಸ್ ಮಾಡಬೇಕು ಅಂತಿದ್ದೀರಾ, ಅದಕ್ಕೋಸ್ಕರ ಬೇಲೀಫ್ ರಿಚುವಲ್ ಮಾಡೋದನ್ನು ಖಂಡಿತ ಮರಿಬೇಡಿ. ಆ ಒಂದು ಮೆಸೇಜನ್ನು ಹೊತ್ತು ನಿಮಗೆ ಈ ವಿಡಿಯೋ ಬಂದಿದೆ. ಅಗೇನ್ ನಿಮ್ಮ ಹಾರ್ಟ್ ಚಕ್ರ ಕೂಡ ಇಲ್ಲಿ ಹೀಲ್ ಆಗ್ತಾ ಇದೆ. ರಿಲೇಷನ್ಶಿಪ್ಪಿಗೆ ಸಂಬಂಧಪಟ್ಟಂತೆ ನಿಮ್ಮ ಜೀವನದಲ್ಲಿ ಏನಾದರೂ ನೋವಿದ್ರೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ದರೆ, ಅಥವಾ ನಿಮ್ಮ ಪಾರ್ಟ್ನರ್ ನಿಮಗೆ ಗಮನ ಕೊಡ್ತಾ ಇಲ್ಲ ಅಂತಂದರೆ, ಅಥವಾ ನಿಮಗೆ ಮದುವೆ ಆಗ್ತಾ ಇಲ್ಲ ಅಂತಂದರೆ, ಫಸ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಯೂನಿವರ್ಸು, ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆಗ್ತಾ ಇದೆ. ಸೊ ಇಲ್ಲಿ ಎರಡನೇ ಇನ್ಫೈನೈಟ್ ಸಿಂಬಲ್ ನೋಡಿ, ಫಸ್ಟ್ ಕಾರ್ಡಲ್ಲೂ ಕೂಡ ಇಲ್ಲಿ ಇನ್ಫೈನೈಟ್ ಸಿಂಬಲ್ ಬಂದಿದೆ, ಇಲ್ಲೂ ಕೂಡ ಇದು ಇನ್ಫೈನೈಟ್ ಸಿಂಬಲ್. ಸೊ ಎರಡೆರಡು ಇನ್ಫೈನೈಟ್ ಬಂದಿದೆ. ಖಂಡಿತ ಈ ವಿಡಿಯೋನ ಯಾರು ನೋಡ್ತಾ ಇದ್ದೀರಾ ಎನರ್ಜಿನ ಕ್ಲೇಮ್ ಮಾಡಿ, ಲೈಕ್ ಮಾಡಿ, ಐ ಕ್ಲೇಮ್ ದಿಸ್ ಪಾಸಿಟಿವ್ ಎನರ್ಜಿ ಅಂತ ಹೇಳಿ ಕಮೆಂಟ್ ಮಾಡಿ. ಯಾಕಂದರೆ ಇನ್ಫೈನೈಟ್ ಅದು ಅಬಂಡೆನ್ಸ್ ಆಗಿರ್ಬೋದು, ಲವ್ ರಿಲೇಷನ್ಶಿಪ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಮನಿ, ಎನಿಥಿಂಗ್, ಯೂನಿವರ್ಸ್ ಈಸ್ ರೆಡಿ ಟು ಬ್ಲೆಸ್ ಯು. ಖಂಡಿತ ಇದನ್ನು ಕ್ಲೇಮ್ ಮಾಡಿ. ನಿಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆಯದೇ ಈ ವಾರ ಆಗಲಿದೆ. ಅದು ಮುಂದಿನ ಜೀವನಕ್ಕೆ ಈ ಒಂದು ವಾರ ನಿಮಗೆ ಮುನ್ನುಡಿ ಆಗಲಿದೆ ಅಂದರೆ ತಪ್ಪಾಗಲಾರ್ದು. ಸೊ ಒಳ್ಳೆ ಸೂಚನೆ ನಿಮಗೆ ಯೂನಿವರ್ಸಿಂದ ಸಿಕ್ಕಿದೆ. ಇನ್ನು ಮೂರನೇ ಕಾರ್ಡು, ಅಗೇನ್ ಇಲ್ಲೂ ಕೂಡ ಯೆಲ್ಲೋ ಕಲರ್ ತುಂಬ ಸಿಗ್ನಿಫಿಕೆಂಟ್. ಮತ್ತು ನೋಡಿ ಇಲ್ಲಿ ರೆಡ್ ಕೂಡ ಇದೆ, ಯೆಲ್ಲೋ ಮತ್ತು ರೆಡ್, ಇಲ್ಲಿ ಗ್ರೀನ್ ಕೂಡ ಇದೆ. ಸೊ ನಿಮ್ಮ ಹಾರ್ಟ್ ಚಕ್ರ, ಮೂಲಾಧಾರ ಚಕ್ರ, ಮಣಿಪುರ ಚಕ್ರ, ಈ ಮೂರು ಕೂಡ ಹೀಲ್ ಆಗ್ತಾ ಇದೆ. ಆ್ಯಂಡ್ ಅಗೇನ್ ಇಲ್ಲಿ ನನಗೆ ನಿಮ್ಮ ಶಿವಶಕ್ತಿ ಎನರ್ಜಿ, ಮೇಲ್ ಆ್ಯಂಡ್ ಫಿಮೇಲ್ ಎನರ್ಜಿ, ಪ್ರತಿಯೊಬ್ಬರಲ್ಲೂ ಏನು ಶಿವಶಕ್ತಿ ಎನರ್ಜಿ ಇದೆ ಅದು ನಿಮ್ಮಲ್ಲಿ ಬ್ಯಾಲೆನ್ಸ್ ಆಗ್ತಾ ಇದೆ. ಈಶ್ವರ ನಿಮ್ಮ ಜೀವನದ ಆಧಿಪತ್ಯವನ್ನು ವಹಿಸ್ತಿದೆ. ನೀವೇನಾದರೂ ಈಶ್ವರ ದೇವರಿಗೆ ಸಂಬಂಧಪಟ್ಟಂಗೆ ಏನಾದರೂ ಮಂತ್ರ ಹೇಳ್ತಾ ಇದ್ದೀರಾ, ಅಥವಾ ಏನಾದರೂ ಸಮಸ್ಯೆ ಇಟ್ಕೊಂಡು ನೀವು ದೇವರ ಹತ್ರ ಹೋಗಿದ್ದೀರಾ, ನೀವು ಶಿವನ ಆರಾಧಕರಾಗಿದ್ದೀರಾ ಅಥವಾ ತಾಯಿ ಆರಾಧಕರಾಗಿದ್ದರೂ ಕೂಡ ಇಲ್ಲೇನಾಗ್ತಾ ಇದೆ, ಶಿವ ಶಕ್ತಿ ಎರಡೂ ಎನರ್ಜಿ ಬ್ಯಾಲೆನ್ಸ್ ಆಗ್ತಾ ಇದೆ. ಹಾಗಾಗಿಯೇ ನಿಮ್ಮ ಜೀವನದಲ್ಲಿ ಪಾಸಿಟಿವಿಟಿ ಈ ವಾರ ಬರ್ತಾ ಇದೆ. ಆ್ಯಂಡ್ 7 ಎನರ್ಜಿ ಕೂಡ ಇಲ್ಲಿ ಇದೆ. ನಿಮ್ಮ ಜೀವನದ ಆಧಿಪತ್ಯ, ಈ ಒಂದು ನಿಮ್ಮ ಜೀವನವನ್ನು ಈಶ್ವರ ರೂಲ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ನಿಮ್ಮ ಸುತ್ತ ಏಂಜಲ್ಸ್ ಕೂಡ ತುಂಬ ಸಪೋರ್ಟಿವ್ ಆಗಿ ಇದ್ದಾರೆ. ನೀವು ಅಂತಹ ಅವಶ್ಯಕತೆ ಇಲ್ಲ. ಆ್ಯಂಡ್ ಅಗೇನ್ ನಿಮ್ಮ ಜೀವನದ ಆಧಿಪತ್ಯವನ್ನು ನೀವು ಕೂಡ ಜವಾಬ್ದಾರಿಯನ್ನು ವಹಿಸ್ಕೊಳ್ಳಿದ್ದೀರಿ. ಇಷ್ಟು ದಿನಕ್ಕೆ ಮುಂಚೆ ಏನಾಗ್ತಾಯಿತ್ತು, ನಿಮಗೆ ತೀರ್ಮಾನ ತಗೊಳ್ಳುವಂತಹ ಕೆಪಾಸಿಟಿ ಇರಲ್ಲ, ಅಥವಾ ಫೀಮೇಲ್ ಎನರ್ಜಿ ಹೆಚ್ಚಿರುತ್ತೆ, ಮೇಲ್ ಎನರ್ಜಿ ಕಡಿಮೆ ಇದ್ದರೆ ಈ ಥರ ಏನೇ ತೀರ್ಮಾನ ತೊಗೊಳ್ಳೋದ್ರಲ್ಲೂ ಕೂಡ ತಪ್ಪಾಗ್ತಾ ಇರುತ್ತೆ, ಅಥವಾ ತೀರ್ಮಾನ ತೊಗೊಳಕ್ಕಾಗ್ತಾ ಇರಲ್ಲ. ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತಾಗ್ತಿರುತ್ತೆ, ಆದರೆ ಅದನ್ನು ನಮಗೆ ಹಿಂಬಾಲಿಸಿ ಹೋಗುವಂತಹ ಶಕ್ತಿ ಇರಲ್ಲ. ಬಟ್ ಇನ್ನು ಮುಂದೆ ನಿಮ್ಮ ಎನರ್ಜಿ ಬ್ಯಾಲೆನ್ಸ್ ಆಗ್ತಾ ಇರೋದ್ರಿಂದ ತಪ್ಪ್ಯಾವುದು ಸರಿ ಯಾವುದು ಕರೆಕ್ಟ್ ಡಿಸಿಷನ್ ತೊಗೋತೀರಾ. ಹಾಗೆ ಅದನ್ನು ನಿಮ್ಮ ಒಂದು ಭಾವನೆಗಳನ್ನು ಬೇರೆಯವರು ರೂಲ್ ಮಾಡಲಿಕ್ಕೆ ನೀವು ಬಿಡಲ್ಲ. ಯಾರು ಏನೇ ಹೇಳಿದ್ರು ಕೂಡ ನಿಮಗೆ ಹರ್ಟ್ ಆದರೆ ಅದನ್ನು ನೇರವಾಗಿ ತಿಳಿಸುವಂತಹ ಎನರ್ಜಿಗೆ ಬರ್ತಾ ಇದ್ದೀರಾ. ಸೊ ಯಾರ್ಯಾರೆಲ್ಲ ಹರ್ಟ್ ಮಾಡಿದ್ದಾರೆ, ನಿಮ್ಮನ್ನು ಟೇಕ್ ಫಾರ್ ಗ್ರ್ಯಾಂಟ್ ಅಂತ ತೊಗೊಂಡಿದ್ದಾರೆ, ಏನಂದರೂ ಇವರು ನಮಗೇನು ಅನ್ನಲ್ಲ, ನಾವೇನು ಬೇಕಾದರೂ ಇವ್ರಿಗೆ ಅನ್ಬೋದು, ಹೆಂಗೆ ಬೇಕಾದರೂ ಕೆಲಸ ಮಾಡಿಸ್ಕೋಬೋದು, ಹೆಂಗೆ ನಡೆಸ್ಕೊಂಡ್ರು ಇವರು ನಮ್ಮನ್ನು ಬಿಟ್ಟು ಹೋಗಲ್ಲ ಅಂತನೋ, ಈ ಥರ ಒಂದು ಎನರ್ಜಿಯಲ್ಲಿ ಜನ ನಿಮ್ಮನ್ನು ನೋಡ್ತಾ ಇದ್ರು. ಬಟ್ ನಿಮ್ಮಲ್ಲಿ ಶಿವಶಕ್ತಿ ಎನರ್ಜಿ ಬ್ಯಾಲೆನ್ಸ್ ಆಗ್ತಾ ಇರೋದ್ರಿಂದ ನಿಮ್ಮ ಆರ
ಕ್ಲೆನ್ಸ್ ಆಗ್ತಾ ಇದೆ. ಇದರಿಂದ ನಿಮ್ಮ ಆರ ಸ್ಟ್ರಾಂಗ್ ಆಗಿದ್ದರಿಂದ ಜನ ನಿಮ್ಮ ಮುಂದೆ ಮಾತಾಡೋಕ್ಕೆ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅನ್ನೋಂತಹ ಒಂದು ಅವ್ರಿಗೆ ಕಾಮನ್ ಸೆನ್ಸು ಬರ್ತಾ ಹೋಗುತ್ತೆ. ನಿಮ್ಮನ್ನು ಹೇಗೆ ಬೇಕೋ ಹಾಗೆ ಖಂಡಿತ ಯಾರು ಕೂಡ ನಡೆಸ್ಕೊಳ್ಳಲ್ಲ. ಅದು ನೀವು ಮೇಲಾಗಿರ್ಬೋದು ಅಥವಾ ಫೀಮೇಲ್ ಆಗಿರಬಹುದು. ಸೊ ನಿಮಗೆ ಗೌರವ ಬರ್ತಾ ಇದೆ, ನೇಮ್ ಫೇಮ್ ಸಕ್ಸಸ್ ಬರ್ತಾ ಇದೆ. ಸೊ ಈ ವಾರ ಇದನ್ನೆಲ್ಲ ನೀವು ಫೀಲ್ ಮಾಡ್ತೀರಾ. ಸೊ ಯಾರು ಈ ಥರ ಏನಿಲ್ಲ ನೀವು ಹೇಳ್ತಾರೆ ಸುಳ್ಳು ಅಂತ ಅಂದರೂ ಕೂಡ ಅದನ್ನು ಖಂಡಿತ ಹಂಗೆ ಅನ್ಕೋಬೇಡಿ. ಯಾಕಂದರೆ ನಿಮ್ಮ ಜೀವನ ಚೇಂಜ್ ಆಗ್ತಾ ಇದೆ. ಅದನ್ನು ಚೇಂಜ್ ಮಾಡ್ಕೊಳ್ಳೋ ಅಂತಹ ಒಂದು ಶಕ್ತಿಯನ್ನು ಅಥವಾ ಒಂದು ಆಪರ್ಚುನಿಟಿಯನ್ನು ಆ ಯೂನಿವರ್ಸ್ ನಿಮಗೆ ಕೊಡ್ತಾ ಇದೆ. ಅದನ್ನು ಅಲ್ಲಗೆಳೆದು ಅದನ್ನು ನಿಮ್ಮಿಂದ ದೂರ ಹೋಗೋ ಹಾಗೆ ಮಾಡಬೇಡಿ. ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಕ್ಲೇಮ್ ಮಾಡಿ. ನೇಮ್ ಫೇಮ್ ಸಕ್ಸಸ್ ನಿಮ್ಮದಾಗಲಿದೆ ಈ ವಾರ ಖಂಡಿತ. ನನಗೆ ಈ ವಾರದ ಅಂತ್ಯದಲ್ಲಿ ಖಂಡಿತ ಏನು ಟಿ ವಿ ಶೋಸೆಲ್ಲ ನಿಮ್ಮ ಇಂಟರ್ವ್ಯೂ ಆಗುತ್ತೆ ಆ ಮಟ್ಟದಲ್ಲಿ ಅಲ್ಲದೆ ಹೋದರೂ ನಿಮ್ಮ ಸುತ್ತ ಇರೋವಂತಹ ಜನರ ಭಾವನೆ, ಆ ಬಿಹೇವಿಯರು ನಿಮ್ಮ ಬಗ್ಗೆ ಬದಲಾವಣೆ ಆಗಲಿದೆ. ನೀವು ಯಾವುದಾದ್ರೂ ತರಗತಿಗೆ ಸೇರ್ಕೋಬಹುದು ಅಥವಾ ಅಲ್ಲಿ ನಿಮ್ಮ ಆಹಾರ ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೋದು ಅಂತನೋ ಅಥವಾ ಹೇಗೆ ನಿಮ್ಮನ್ನು ನೀವು ಹೀಲ್ ಮಾಡ್ಕೋಬೋದು ಅಂತನೋ ಈ ಥರ ಒಂದು ಯಾವುದೋ ಗೈಡೆನ್ಸು ನಿಮಗೆ ಸಿಗಲಿದೆ. ಅದನ್ನು ಮಾಡೋದ್ರಿಂದನೂ ಕೂಡ ನಿಮ್ಮ ಆರ ಕ್ಲೆನ್ಸ್ ಆಗ್ತಾಯಿದೆ, ಅಟ್ರಾಕ್ಟಿವ್ ಆಗ್ತಾಯಿದೆ. ಅದರ ಒಂದು ಪ್ರಭಾವದಿಂದ ಜನ ನಿಮಗೆ ಗೌರವ ಕೊಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಹಾಗೆ ನಿಮಗೆ ಸಕ್ಸಸ್ ಸಿಗ್ತಾ ಇದೆ, ನೀವು ಫೇಮಸ್ ಆಗ್ತಾ ಇದ್ದೀರಾ. ನಿನ್ನೆ ಕೂಡ ಹಾಕಿರೋಂತಹ ಅಪ್ಲೋಡ್ ಮಾಡಿದ ವಿಡಿಯೋದಲ್ಲಿ ಇದಿತ್ತು. ಅಫ್ಕೋರ್ಸ್ ನಿಮ್ಮ ಸುತ್ತ ನಿಮ್ಮ ಬಗ್ಗೆ ಜಲಸ್ ಇರೋವಂತಹ ಜನ ಇದ್ದಾರೆ, ಸ್ನೀಕರ್ಸ್ ಇದ್ದಾರೆ. ನಿಮ್ಮ ಎನರ್ಜಿಯನ್ನು ಕಸಿಯುವಂತಹ ಕೆಲಸಗಳಾಗ್ತಾ ಇರಬಹುದು. ನೋಡಿ, ಇಲ್ಲೂ ಕೂಡ ರೆಡ್ಡು ಮತ್ತು ಯೆಲ್ಲೋ ಕಲರ್ ಸಿಗ್ನಿಫಿಕೆಂಟಾಗಿ ಕಾಣಿಸ್ತಾ ಇದೆ. ಸೊ ಯಾರು ಏನೇ ಪ್ರಯತ್ನ ಮಾಡಿದ್ರು ಕೂಡ ನಿಮ್ಮ ಇಷ್ಟ ದೈವ, ನಿಮ್ಮ ಕುಲದೇವರು ನಿಮ್ಮ ಜೊತೆ ಇರೋದ್ರಿಂದ ಯಾರು ಏನೇ ಕಸಿದುಕೊಳ್ಳಲಿಕ್ಕೆ ಬಂದರೂ ಕೂಡ ನಿಮಗೆ ಅದು ನಿಮ್ಮಿಂದ ಬಿಟ್ಟು ಹೋಗೋದಿಲ್ಲ. ಯಾಕೆಂದರೆ ನಿಮ್ಮ ದೇವರು ನಿಮ್ಮ ಸುತ್ತ ರಕ್ಷಾ ಕವಚವಾಗಿ ಇದ್ಕೊಂಡು ಕಾಯ್ತಾ ಇದ್ದಾರೆ. ಹಾಗಾಗಿ ಹೆದರೋ ಅವಶ್ಯಕತೆ ಇಲ್ಲ. ಬಟ್ ನೀವು ಪ್ರೊಟೆಕ್ಷನ್ ಹಾಕ್ಕೊಳ್ಳೋದನ್ನು ಮರೆಯೋ ಹಾಗೆ ಇಲ್ಲ. ನಿಮ್ಮ ಜೀವನದ ಎಲ್ಲ ಏರಿಯಾಸ್ ಕೂಡ ಫುಲ್ಫಿಲ್ ಆಗ್ತಾ ಇದೆ. ಇಲ್ಲಿ 7 ಎನರ್ಜಿ ಇದೆ. 7 ದಿನಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಅಗೇನ್ ಹಿಂದಿನ ಕಾರ್ಡು ಕೂಡ 7 ಎನರ್ಜಿನೇ ಬಂದಿತ್ತು. ಸೊ 7 ದಿನದ ರೀಡಿಂಗ್ ಮಾಡಿರೋದ್ರಿಂದ 7 ನಿಮ್ಮ ಜೀವನದಲ್ಲಿ ಒಂದು ಸಿಗ್ನಿಫಿಕೆಂಟ್ ಆಗಿ ಒಂದು ಪ್ರಭಾವವನ್ನು ಬೀರಬಹುದು. ನೀವು ಕೂಡ ರಿಪೀಟೆಡ್ ನಂಬರ್ಸ್ನ ಕೂಡ ನೋಡ್ತಾ ಇರಬಹುದು. ಸೊ ನಿಮ್ಗೆ ಯಾವುದೇ ಇದರ ಅವಶ್ಯಕತೆ ಇಲ್ಲ. ನಿಮ್ಮ ದೇವರು ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಅಗೇನ್ ಯಾವುದೋ ಒಂದು ಹಿಡನ್ ಆಪರ್ಚುನಿಟಿ ಅಥವಾ ಬ್ಲೆಸ್ಸಿಂಗ್ಸು ಅಥವಾ ಏನೋ ಒಂದು ನಿಧಿ ಥರ ನಿಮ್ಮ ಜೀವನದಲ್ಲಿ ಸಿಗತ್ತೆ. ಅದು ನೋಡಿ, ಇಲ್ಲಿ ಹಾವನ್ನು ನೋಡಬಹುದು. ಸೊ ಈ ಕಾರ್ಡ್ ಬೇರೆಯೇ ಹೇಳುತ್ತೆ. ನನಗೇನು ಮೆಸೇಜ್ ಹೇಳ್ತಾ ಇದ್ದೀನಿ, ಈ ಕಾರ್ಡ್ನ ಅರ್ಥನೇ ಬೇರೆ. ಆದರೆ ಬಟ್ ನನಗಿಲ್ಲಿ ಇಂಟ್ಯೂಷನ್ ಹೇಳ್ತಾ ಇರೋದು, ನಿಮ್ಮ ಯಾವುದೋ ಜೀವನದ ಒಂದು ಗುಪ್ತ ನಿಧಿ ಅಂದರೆ ಅದು ನಿಧಿ ಅಂದರೆ ಆ ಹಣನೇ ಆಗಿರಬೇಕು ಅಂತಿಲ್ಲ. ನಿಮ್ಮ ನಾಲೆಡ್ಜ್ ಆಗಿರಬಹುದು ಅಥವಾ ನಿಮಗೇನೋ ಸಿಗಬೇಕಾಗಿರೋದು ದೇವರು ನಿಮ್ಮಿಂದ ದೂರ ಇಟ್ಟು ಅದನ್ನು ಕಾಪಾಡ್ತಾ ಇದ್ದಾರೆ. ಅದನ್ನು ನಿಮಗೆ ಕ್ಷೇಮವಾಗಿ ತಲುಪಿಸ್ಬೇಕು ಅಂತ ಆ ಒಂದು ಸಿಂಬಲ್ ನನಗಿಲ್ಲಿ ಇಂಟ್ಯೂಷನ್ ಬರ್ತಾ ಇದೆ. ಖಂಡಿತ ಅದು ನಿಮಗೆ ಈ ವಾರ ಏನು ಅಂತ ತಿಳಿಯುತ್ತೆ. ಸೊ ನಿಮಗೆ ಪ್ರೊಟೆಕ್ಷನ್ ಇದೆ ಅಂತ ನೆಗ್ಲೆಕ್ಟ್ ಮಾಡಿಬಿಡಿ. ಖಂಡಿತ ನೀವು ನಿಮ್ಮ ಕೆಲಸವನ್ನು ಮಾಡಬೇಕಾಗತ್ತೆ. ಬಿಕಾಸ್ ಇದು 3 ಡೈಮೆನ್ಷನಲ್ ವರ್ಲ್ಡು. ನಮ್ಮ ಪ್ರಯತ್ನ ಕೂಡ ಇರಬೇಕು. ಪ್ರತಿದಿನ ನಿಮ್ಮ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಆಹಾರವನ್ನು ಲಾಕ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಮನೆಯಿಂದ ಹೊರಗಡೆ ಹೋಗೋವಾಗಲೂ ಕೂಡ ಲಾಕ್ ಮಾಡ್ಕೊಳ್ಳಿ. ಸಾಧ್ಯ ಆದಷ್ಟು ನಿಮ್ಮ ಜೇಬಲ್ಲಿ ಅಥವಾ ಪರ್ಸಲ್ಲಿ 7 ಮೆಣಸನ್ನು ಇಟ್ಕೊಳ್ಳೋಕ್ಕೆ ನನಗಿಲ್ಲಿ ಇಂಟ್ಯೂಷನ್ ಹೇಳ್ತಾ ಇದೆ. ಇದು ನಿಮಗೆ ನಿಮ್ಮ ಎನರ್ಜಿಯನ್ನು ರಕ್ಷಣೆ ಮಾಡುತ್ತೆ. ಸಂಜೆ ಬಂದ ತಕ್ಷಣ ಅದನ್ನು ನೀವೇನು ಮಾಡಬೇಕಾಗತ್ತೆ, ಆ ಮೆಣಸು ಕರ್ಪೂರವನ್ನು ಹಾಕಿ ಹೊರಗಡೆ ಸುಟ್ಟು ಅದನ್ನು ಯಾವುದಾದ್ರೂ ಗಿಡದ ಬುಡಕ್ಕೆ ಹಾಕಿ ಅಥವಾ ಪಾಟ್ಗೆ ಹಾಕಿ. ಅದು ನಿಮ್ಮ
ಬೇಡದೇ ಇರೋಂತಹ ಎನರ್ಜಿಯನ್ನೆಲ್ಲ ಹೀರ್ಕೊಂಡಿರುತ್ತೆ. ಸೊ ನಿಮಗೆ ರಿಲೀಫ್ ಸಿಗುತ್ತೆ. ಮೆಂಟಲಿ ಏನಾದರೂ ನಿಮಗೆ ಸ್ಟ್ರೆಸ್ ಇದ್ದರೆ ಇದನ್ನು ಮಾಡಿದ್ರೆ ಒಳ್ಳೆಯದಾಗತ್ತೆ ಅಂತ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಸೊ ಯಾರಾದರೂ ಇಲ್ಲಿ ಮನೆ ಹಾಗೆ ನೆನ್ನೆನೂ ಕೂಡ ಅದೇ ಮೆಸೇಜ್ ಬಂದಿತ್ತು. ಯಾರಾದರೂ ಮನೆ ತೊಗೋಬೇಕು, ಮನೆ ಕಟ್ಟಬೇಕು ಅಥವಾ ಸೈಟ್ ತೊಗೋಬೇಕು ಅಂತ ಇದ್ದರೆ ಅದಕ್ಕೆ ನಿಮಗೆ ಒಂದು ಹೊಸ ದಾರಿ ಕಾಣಿಸ್ಕೊಳುತ್ತೆ. ಯಾರೋ ಬಂದು ನಿಮಗೆ ಇಲ್ಲಿದೆ ಸೈಟು ಅಥವಾ ಮನೆ ಇಲ್ಲಿದೆ ಅಂತ ನಿಮಗೆ ಸೂಚನೆ ಕೊಡ್ಬೋದು. ಅದು ಒಳ್ಳೆಯ ಸೂಚನೆ. ನೀವು ಅದನ್ನು ಯಾವುದೇ ಅನುಮಾನ ಇಲ್ಲದೆ ತೊಗೋಬಹುದು ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ನಂಬರ್ 8 ಕಾರ್ಡ್ ಸ್ಟ್ರೆಂತ್. ನೀವು ಯಾವ ದೇವರನ್ನು ನಂಬಿದ್ದೀರಾ, ನಿಮ್ಮ ಇಷ್ಟ ದೇವರು ಅಂತ, ಆ ದೇವರು ನಿಮಗೆ ಸ್ಟ್ರೆಂತಾಗಿ ಈ ವಾರ ನಿಮ್ಮ ಜೊತೆಯಲ್ಲೇ ಇರ್ತಾರೆ. ಮೊದಲನೇ ಕಾರ್ಡಿಂದನೂ ಕೂಡ ನಿಮಗೆ ಇದೇ ಮೆಸೇಜ್ ಬರ್ತಾಯಿದೆ. ಸೊ ನೀವು ಏನಾದರೂ ಯಾವುದಾದ್ರೂ ಮಂತ್ರ ಪಠಣೆ, ಪೂಜೆ, ಆರ ಪ್ರೊಟೆಕ್ಷನ್ ಆಗಿರಬಹುದು, ಈ ಥರದ್ದೇನಾದರೂ ಮಾಡ್ತಾ ಇದ್ದರೆ ಖಂಡಿತ ಅದನ್ನು ಬಿಡದೆ ಮುಂದುವರಿಸಿ. ಆ ಒಂದು ಎನರ್ಜಿ ಜೊತೆ ನೀವು ಅಲೈನ್ ಆಗ್ತಾ ಇದ್ದೀರಾ. ಇನ್ನು ಕೆಲವ್ರಿಗೆ ಇದು ಹೇಳೋವಾಗ ಅಥವಾ ಇದಕ್ಕೂ ಮುಂಚೆ ಏನಾದರೂ ಪೂಜೆ ಶುರು ಮಾಡಬೇಕು, ಮಂತ್ರ ಹೇಳೋಕ್ಕೆ ಶುರು ಮಾಡಬೇಕು ಅಂತ ನಿಮ್ಮ ಒಳ ಮನಸ್ಸು ಹೇಳ್ತಾ ಇದ್ದರೆ ಅದನ್ನು ಡೌಟ್ ಪಡಬೇಡಿ, ಅದನ್ನು ಮಾಡಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಗೇನ್ ಇಲ್ಲಿ ಇನ್ಫೈನೈಟ್ ಸಿಂಬಲ್, 3ನೇ ಸಿಂಬಲ್ ಇದು. ಸೊ ಸ್ಪಷ್ಟವಾಗಿ ಯೂನಿವರ್ಸ್ ಹೇಳ್ತಾ ಇದೆ, ಯಾರಿಗೆ ಈ ವಿಡಿಯೋ ನಿಮ್ಮ ಮುಂದೆ ಬಂದಿದೆ, ಯು ಆರ್ ಕ್ಲೋಸ್ ಟು ದ ಅಬಂಡೆನ್ಸ್. ಯೂನಿವರ್ಸಿಂದ ಬರ್ತಾ ಇರೋವಂತಹ ಅಬಂಡೆನ್ಸ್ಗೆ ತುಂಬ ಹತ್ತಿರದಲ್ಲಿದ್ದೀರಾ. ಸಾಧ್ಯ ಆದರೆ ನಿಮ್ಮ ಶುಕ್ರ, ಇದನ್ನು ವೀನಸ್ ಮೌಂಟ್ ಅಂತ ಕರೀತಾರೆ. ಇಲ್ಲಿ ಇನ್ಫೈನೈಟ್ ಸಿಂಬಲನ್ನು ಬರೆದು ಕೆಳಗಡೆ 24 ಅಂತ ಗ್ರೀನ್ ಪೆನ್ನಲ್ಲಿ ಬರಿತಾ ಬನ್ನಿ. ನಿಮ್ಮ ಶುಕ್ರ ಗ್ರಹದ ಒಂದು ಏನಾದರೂ ಬ್ಲಾಕೇಜಸ್ ಇದ್ದರೆ ಅದು ರಿಲೀಸ್ ಆಗುತ್ತೆ. ಸೊ ಗೊತ್ತಾಗಲಿಲ್ಲ ಅಂದರೆ ನೀವು ಕಾಮೆಂಟಲ್ಲಿ ತಿಳಿಸಿ, ನಾನು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ನಿಮ್ಮ ಲೆಫ್ಟ್ ಹ್ಯಾಂಡ್ನ ಒಂದು ಏನು ವೀನಸ್ ಮೌಂಡ್, ಹೆಬ್ಬೆಟ್ಟಿನ ಕೆಳಗೆ ಈ ವೀನಸ್ ಮೌಂಡ್ ಇದನ್ನು ಇನ್ಫೈನೈಟ್ ಸಿಂಬಲನ್ನು ಬರೆದು ಅದ್ರ ಕೆಳಗಡೆ 24 ಹಾಕ್ಕೊಳ್ಳಿ. ಮತ್ತು ಏನಾದರೂ ನಿಮ್ಮ ಹಣಕ್ಕೆ ಸಂಬಂಧಪಟ್ಟಂಗೆ ವಿಶ್ ಇದ್ದರೆ ಅದನ್ನು ವಿಜುವಲೈಸ್ ಮಾಡ್ತಾ ಬರೀರಿ. ಅದು ನಿಮಗೆ ಬೇಗ ಮ್ಯಾನಿಫೆಸ್ಟ್ ಆಗಿ ಬರುತ್ತೆ. ಕಂಗ್ರ್ಯಾಚುಲೇಷನ್ಸ್. ಇಲ್ಲಿ ತನಕ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಖಂಡಿತ ಇದು ಯೂನಿವರ್ಸಿಂದ ನಿಮಗೆ ಬಂದಿರೋ ಅಂತಹ ಮೆಸೇಜೇನೆ. ಇಲ್ಲಾಂದರೆ ನೀವು ಇಷ್ಟೊತ್ತು ತನಕ ಈ ವಿಡಿಯೋನ ನೋಡೋಕ್ಕೆ ಚಾನ್ಸೇ ಇಲ್ಲ. ನಿಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆಯದಾಗೋದಕ್ಕೆ ಶುರು ಆಗ್ತಾ ಇದೆ. ಇಷ್ಟು ದಿನ ಇದ್ದಂತಹ ಎಲ್ಲ ಒಂದು ಹೇಗೆ ಹಾವು ತನ್ನ ಪೊರೆಯನ್ನು ಕಳಚಿ ಹೊಸ ಜೀವನವನ್ನು ಶುರು ಮಾಡುತ್ತೆ, ಹಾಗೆ ಇನ್ನು ಮುಂದೆ ನಿಮ್ಮ ಜೀವನ ದೇವರ ಆಶೀರ್ವಾದದಿಂದ, ನೀವು ನಂಬಿರೋ ದೇವರ ಆಶೀರ್ವಾದದಿಂದ ಎಲ್ಲ ಒಳ್ಳೆಯದೇ ಆಗ್ತಾ ಇದೆ. ಅಗೇನ್ ಇಲ್ಲಿ ನೋಡಿ, ಯೆಲ್ಲೋ ಕಲರ್ ಇದೆ, ರೆಡ್ ಕಲರ್ ಇದೆ. ಓಕೆ, ಆ್ಯಂಡ್ ಅಗೇನ್ ಡೆತ್ ಕಾರ್ಡ್ ಇದೆ. ಸೊ ಇಲ್ಲಿ ಏನು ಹೇಳಿದೆ ನಾನು, ಈಗ ತಾನೇ ಹಾವಿನ ಪೊರೆ ಕಳಚಿ ಹೊಸ ಜೀವನ ಶುರು ಮಾಡುತ್ತೆ ಅಂತ. ಹಾಗೆ ನಿಮ್ಮ ಜೀವನದ ಒಂದು ಏನು ಲೇಸಿನೆಸ್ಸು, ಸ್ಟಕ್ನೆಸ್ಸು, ಸಮಸ್ಯೆಗಳು, ದುಃಖ, ಏನೇ ಸಮಸ್ಯೆ ಇದ್ದರೂ ಕೂಡ ಅದು ಡೆತ್ ಆಗಿ ನಿಮ್ಮ ನೋಡಿ ನೆಕ್ಸ್ಟ್ ಕಾರ್ಡ್ ವರ್ಡು ಕಂಪ್ಲೀಟ್ ಆಗ್ತಾ ಇದೆ, ಫುಲ್ಫಿಲ್ ಆಗ್ತಾ ಇದೆ. ಅದು ನಿಮ್ಮ ಏಂಜಲ್ಸಿಂದ, ನಿಮ್ಮ ಇಷ್ಟ ದೇವರಿಂದ. ಅಗೇನ್ ಮ್ಯಾಜಿಕ್ ವ್ಯಾಂಡ್ ಸೆಕೆಂಡ್ ಟೈಮ್ ಇಲ್ಲಿ ಕಾಣಿಸ್ಕೊಳ್ತಾ ಇದೆ. ಮೊದಲನೇ ಕಾರ್ಡಲ್ಲೂ ಕೂಡ ಮ್ಯಾಜಿಕ್ ವ್ಯಾಂಡ್ ಇತ್ತು, ಈ ಕೊನೆ ಕಾರ್ಡಲ್ಲೂ ಕೂಡ ಬರ್ತಾ ಇದೆ. ನೋಡಿದ್ರೆ ಇಲ್ಲೂ ಇದೆ, ಇಲ್ಲೂ ಇದೆ. ಸೊ ಆ ಬಿಗ್ ಬ್ಲೆಸ್ಸಿಂಗ್ ಮತ್ತೆ ಮತ್ತೆ ಕನ್ಫರ್ಮೇಷನ್ ಸಿಗ್ತಾ ಇದೆ ಇನ್ಫೈನೈಟ್ ಸಿಂಬಲ್ ಹಾಗೆ ಮ್ಯಾಜಿಕ್ ವ್ಯಾಂಡಿಂದ. ಸೊ ಇಲ್ಲಿ ನಿಮ್ಮ ಏನು ಅನಿಮಲ್ ಸ್ಪಿರಿಟ್ ನಿಮ್ಮ ಜೊತೆ ಇದ್ದಾರೆ, ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ನಿಮ್ಮ ಜೊತೆ ಇದ್ದಾರೆ. ಅವರೆಲ್ಲರ ಆಶೀರ್ವಾದದಿಂದ ಏನು ಹಿಂದಿನ ಜೀವನ ಇತ್ತು ಅದಕ್ಕೆ ಸಂಪೂರ್ಣ 360 ಡಿಗ್ರಿ ಉಲ್ಟಾ ಆಗಿ ನಿಮ್ಮ ವರ್ಡು ಏನು ಇಷ್ಟು ದಿನ ಇನ್ಕಂಪ್ಲೀಟ್ ಇತ್ತು, ಕೊರತೆ ಇತ್ತು, ಲ್ಯಾಕ್ ಅನ್ನೋದಿತ್ತು, ಅದೆಲ್ಲ ಹೋಗಿ ನಿಮ್ಮ ಲೈಫು ಈ ಥರ ಫುಲ್ಲು ಹೋಲ್ ಆಗ್ತಾ ಇದೆ. ನಿಮ್ಮ ಜೀವನವನ್ನು ನೀವು ಬೇಕಾದಂಗೆ ಬದಲಾಯಿಸ್ಕೊಳ್ಳೋ ಅಂತಹ ಪಾಸಿಟಿವಿಟಿಯಾಗಿ ಬದಲಾಯಿಸ್ಕೊಳ್ಳೋಕ್ಕೆ ಯೂನಿವರ್ಸ್ ನಿಮಗೆ ಈ ಒಂದು ಮಂತ್ರದಂಡವನ್ನು ಕೊಡ್ತಾ ಇದ್ದಾರೆ. ಅದನ್ನು ನೀವು ಹೇಗೆ ಬಳಸ್ಕೋತೀರಾ ಅದು ನಿಮಗೆ ಬಿಟ್ಟಿದ್ದು. ಅದನ್ನು ಬಳಸ್ಕೋತೀರಾ ಅಥವಾ ಸುಮ್ಮನೆ ಯೋಚನೆ ಮಾಡ್ಕೊತ ನನಗೆ ನಿಮ್ಮ ಹಣೆ ಬರವನ್ನು ಬೈಕೊಳ್ತಾ ಕಾಲ ಕಳಿತೀರೋ ಅದು ನಿಮಗೆ ಬಿಟ್ಟಿದ್ದು. ಸೊ ಏನು ಗಾಳಿ ಬಂದಾಗ ತೂರ್ಕೊಳ್ಳಿ ಅಂತಾರೆ ಗೊತ್ತಾ ನಿಮಗೆ. ಸೊ ಆ ಥರ ದೇವ್ರು ಕೊಡೋಕ್ಕೆ ರೆಡಿಯಾಗಿದ್ದಾರೆ. ಅದರಲ್ಲೂ ಈ ವಾರ
ತುಂಬ ಒಳ್ಳೆ ಅಪರ್ಚುನಿಟೀಸು ನಿಮಗೆ ಸಿಗ್ತಾ ಇದೆ. ಸೊ ಇಲ್ಲಿ ಬಂದಿರೋ ಅಂತಹ ಒಂದು ಮೆಸೇಜಸ್ಸು ನಿಮಗೆ ರೆಸೊನೇಟ್ ಆಗಲಿ. ಖಂಡಿತ ಎಲ್ಲ ಪಾಸಿಟಿವಿಟಿ ನಿಮ್ಮ ಜೀವನದಲ್ಲಿ ನಡೀಲಿ, ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ನಾನಾದರೂ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮೆಸೇಜನ್ನು ಕ್ಲೇಮ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬೇಲಿಫ್ ರಿಚುವಲ್ಲು ಮತ್ತು ಆರ ಕನೆಕ್ಟ್ ಹೇಗೆ ಮಾಡ್ಕೊಳ್ಳೋದು, ಆರಾನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕು ಅನ್ನೋದು ನಿಮ್ಮ ಆಸೆ ಆಗಿದರೆ ಖಂಡಿತ ನನ್ನ ಸೆಷನ್ಗೆ ನೀವು ಸೇರ್ಕೋಬಹುದು. ಅದರ ಎನರ್ಜಿ ಎಕ್ಸ್ಚೇಂಜು ಕೇವಲ 888 ರೂಪಾಯಿ ಮಾತ್ರ. ಇಷ್ಟೊತ್ತು ನನ್ನ ಈ ಯೂನಿವರ್ಸ್ನ ಮೆಸೇಜನ್ನು ಕೇಳೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ. ಓಂ ದುಂ ದುರ್ಗಾಯೈ ನಮಃ. ಥ್ಯಾಂಕ್ ಯು.